ಸುವರ್ಣ. ಪ್ರೀತಿ ಎಂದರೇನು ಎಂದು ನೀನು ನನ್ನ ಕೇಳಿದೆ. ಅದಕ್ಕೆ ಯಾಕೆ ಆಕಾಶ ತಲೆ ಮೇಲೆ ಬಿದ್ದೋರ್ ಥರ ಆಡ್ತಿದ್ಯಾ? ನಿನ್ನ ಫೋನಲ್ಲಿ ಸೆಂಟ್ ಫೋಲ್ಡರ್ ಇರುತ್ತೆ, ಅದರಲ್ಲಿ ತೋರಿಸು. ಡಿಲೀಟ್ ಮಾಡ್ತೀಯಾ? ಯಾಕೆ? ಮನೆಯ ಹಿರಿಯರು ನೋಡ್ಬಿಡ್ತಾರೆ, ಬೇಕಾಗಿಲ್ಲ ಅಂತನ. ಇಟ್ಸ್ ಓಕೆ. ಪೆನ್ನು ಪೇಪರ್ ತಗೋ, ಕಾಪಿ ರೈಟಿಂಗ್ ಶುರು ಹಚ್ಕೋ. ಏನ್ ದಡ್ರಪ್ಪ. ಪ್ರೀತಿ ಕೂಡ ನಿನ್ನ ಪ್ರೀತಿಸ್ತಾಳೆ. ಆದಷ್ಟು ಬೇಗ ನೀನು ನಿನ್ನ ಮನಸ್ಸಿನ ಮಾತು ಹೇಳ್ಬಿಡು. ಪ್ರೀತಿಗೆ ನಿನಗಿಂತ ಜಾಸ್ತಿ ಪ್ರೀತಿ ಇದೆ, ಅವಳನ್ನು ಕಳ್ಕೋಬೇಡ. ಹಾಯ್, ಸರ್ಪ್ರೈಸ್. ಶಾಲು, ಈಗ ಹೇಗಿದ್ಯಾ? ನೋಡು ಶಾಲು, ನಿಮ್ಮ ಮನೆಯಲ್ಲಿ ಎಲ್ಲರೂ ಬ್ಯುಸಿ, ಅದಕ್ಕೆ ನಾನೇ ಫ್ರೀ ಮಾಡಿಕೊಂಡು ನಿನ್ನನ್ನು ನೋಡ್ಕೊಳಕ್ಕೆ ಅಂತ ಬಂದಿದ್ದೀನಿ. ನೋಡಿ, ವಾಪಸ್ ಹೋಗೋದು ಯಾವಾಗೋ? ಏನೋ ಜೋಕ್ ಮಾಡ್ತಿದ್ಯಾ? ನಾನು ಜೋಕರ್ರು. ಶಾಲು, ನಿನಗೆ ಮಾತಾಡೋಕ್ಕೆ ಕಷ್ಟ ಆಗತ್ತೆ ಅಂತೆ. ಅದಕ್ಕೇನಾ ಪೇಪರಲ್ಲಿ ಬರೆದು ಕಮ್ಯುನಿಕೇಟ್ ಮಾಡ್ತಿರೋದು? ತೋರಿಸು, ಏನು ಬರ್ದಿದ್ಯಾ ಆ ಪೇಪರಲ್ಲಿ? ಓಹೋ, ಸೀಕ್ರೆಟಾ? ಹಾಗಾದ್ರೆ ನಾನು ನೋಡಲೇಬೇಕು. ತೋರಿಸು ಶಾಲು. ಶಾಲು, ನಿಂದು ಅತಿ ಆಯ್ತು ಕಣೆ. ನನಗೆ ವಿಷಯ ಗೊತ್ತಾಗತ್ತೆ ಅಂತ ಪೇಪರ್ನೇ ಹತ್ತಾಕ್ತೀಯಾ? ಅವಳಿಗೆ ಚಿಲ್ಲರೆ ಬುದ್ಧಿ ಇಲ್ಲ. ಅಂದ್ರೇನು, ನನಗಿದೆ ಅಂತನಾ? ನೀವು ಆ ಥರ ಯೋಚನೆ ಮಾಡಿದ್ರೆ ಹಂಗೆ. ಜೂನ್ ಯಾವಾಗ್ಲೂ ಹೀಗೆ. ಹೋಗ್ಲಿ ಬಿಡು. ಅಭಿ, ನಿನ್ಗೊಂದು ವಿಷಯ ಗೊತ್ತಾ? ಯಾರಾದ್ರೂ ತುಂಬಾ ಇಷ್ಟಪಡ್ತಿದ್ರೆ ಹೀಗೆ ಜಗಳ ಆಡೋದು. ಶಾಲು, ಇನ್ ಮುಂದೆ ನಾನು ಇಲ್ಲೇ ಇರ್ತೀನಿ. ನಿನಗೇನು ಹೆಲ್ಪ್ ಬೇಕೋ ಕೇಳು, ನಾನು ಮಾಡ್ತೀನಿ. ಇವರಿಬ್ರು ಸೇರ್ಕೊಂಡು ಏನೋ ಮುಚ್ಚಿಡ್ತಿದಾರಲ್ಲ, ಅದೇನು ಅಂತ ಗೊತ್ತು ಮಾಡ್ಕೊಳ್ಳೇಬೇಕು.
ಏನಾಯ್ತಪ್ಪ? ಜಯರಾಮ ಹೇಳ್ದ, ಶಾಲಿನಿಗಾಗಿದ್ದ ಆಕ್ಸಿಡೆಂಟ್ ಆಕಸ್ಮಿಕ ಅಲ್ವಂತೆ, ಅದು ರವಿಶಂಕರ್ ಮಾಡಿಸಿದ್ದಂತೆ. ಅದು ಶಾಲಿನಿಗಲ್ಲ, ನಂಗೆ ತೊಂದರೆ ಕೊಡೋ ಉದ್ದೇಶ ಆಯ್ತು. ಅಭಿ ಹಾಸ್ಪಿಟಲಲ್ಲೇ ಹೇಳ್ದಪ್ಪ, ಆದರೆ ನಿಮ್ಗೆ ಹೇಳಿದ್ರೆ ಸರಿ ಇರಲ್ಲ ಅಂತ ಹೇಳಿಲ್ಲ. ನಂಗಿರೋಳು ನೀನೊಬ್ಳೆ ಪ್ರೀತಿ. ನನ್ನಿಂದ ನಿಂಗೆ ತೊಂದರೆ ಆದರೆ ನಾನಿದ್ದು ಸತ್ತಂಗೆ. ಅಪ್ಪ ಪ್ಲೀಸ್, ಹೀಗೆಲ್ಲ ಮಾತಾಡಬೇಡಿ. ನಿಮ್ಮಿಂದ ಏನು ತೊಂದರೆ ಆಗಿರೋದು? ರವಿಶಂಕರ್ ಅವ್ರಿಗೆ ಬುದ್ಧಿ ಇಲ್ಲ. ರವಿಶಂಕರ್ ಗುರಿ ನಾನು. ನನಗೆ ನೇರವಾಗಿ ತೊಂದರೆ ಕೊಟ್ಟರೆ ಆ ನೋವು ಬರೀ ಕ್ಷಣಗಳಷ್ಟೆ. ಮನಸ್ಸಿಗೆ ನೋವು ಮಾಡಬೇಕಂತ ನಿಂಗೆ ಟಾರ್ಗೆಟ್ ಮಾಡಿದ್ದೆ. ಅಂದರೆ ನಿಂಗೇನೂ ಆಗಿಲ್ಲ ಅಂತನೂ ಅವನಿಗೆ ಗೊತ್ತಾಗಿರುತ್ತೆ. ಮುಂದೇನೂ ತೊಂದರೆ ಕೊಡಲ್ಲ ಅಂತಿಲ್ಲ, ಯಾವಾಗ ಏನು ಬೇಕಾದ್ರೂ ಆಗ್ಬೋದು. ನನ್ನಿಂದ ನೀನು ತೊಂದರೆ ಅನುಭವಿಸ್ತೀಯ ಮಗಳೇ. ನೋಡು, ನಾನು ನೆಮ್ಮದಿಯಿಂದ ಇರಬೇಕು ಅಂದರೆ ನೀನು ಬೇಗ ಮದುವೆ ಆಗಬೇಕು. ನೀನು ನನ್ನ ಜೊತೆ ಇಲ್ಲ ಅಂದರೆ ಆ ರವಿಶಂಕರ್ ನಿಂಗೆ ತೊಂದರೆ ಕೊಡಲ್ಲ. ನೀನು ಗಂಡನ ಜೊತೆ ನೆಮ್ಮದಿಯಿಂದ ಬದುಕೋದು ನೋಡಬೇಕು. ನನ್ನಿಂದ ನಿನಗೆ ತೊಂದರೆ ಆಗಿ ನೀನು ಅರಳೋ ನಂಗೆ ನೋಡೋಕ್ಕಾಗಲ್ಲ ಪ್ರೀತಿ. ಅಪ್ಪ, ನಿಮ್ಮಿಂದ ನಂಗೆ ತೊಂದರೆ ಆಗ್ತಿದೆ ಅಂತ ಯೋಚಿಸ್ತಿದ್ದೀರಾ, ಆದರೆ ನಿಮ್ಮನ್ನ ಒಂಟಿಯಾಗಿ ಬಿಟ್ಟು ಹೋಗೋದ್ರಿಂದ ನನಗೆ ಎಷ್ಟು ನೋವಾಗುತ್ತಂತ ಗೊತ್ತಾಗ್ತಿಲ್ವಾ ನಿಮಗೆ? ನನ್ನ ವೀಕ್ನೆಸ್ ನೀನು ಅಂತ ರವಿಶಂಕರ್ಗೆ ಗೊತ್ತು. ಅದಕ್ಕೆ ನಿನಗೆ ತೊಂದರೆ ಮಾಡಕ್ಕೆ ನೋಡ್ದ. ನೀನು ಮದುವೆ ಆಗಿ ಹೋದರೆ ಅವನು ನಿಂಗೆ ತೊಂದರೆ ಕೊಡೋಕ್ಕಾಗಲ್ಲ, ಹಾಗೆ ಅವನು ನನಗೂ ತೊಂದರೆ ಮಾಡೋಕ್ಕಾಗಲ್ಲ. ದಯವಿಟ್ಟು ನನ್ನ ಮಾತು ಕೇಳು. ನನ್ನ ಮೇಲೆ ಗೌರವ ಇದ್ದರೆ ನೀನು ನನ್ನ ಮಾತು ತೆಗೆದುಹಾಕಲ್ಲ ಅಷ್ಟೇ. ಇದೇನಮ್ಮ ಹೀಗಾಗೋಯ್ತು? ಅಪ್ಪ ಹೀಗೆ ಮಾತಾಡಿ ಹೋದ್ರು. ದಯವಿಟ್ಟು ಏನಾದರೂ ಮಾಡಿ ಇದನ್ನು ತಪ್ಸಮ್ಮ. ನನ್ಗೇನು ಬೇಕು ಅಂತ ನಿನ್ಗೆ ಗೊತ್ತಾನೆ. ನನ್ನ ಜೀವನದಲ್ಲಿ ಖುಷಿಯಾಗಿರ್ಬೇಕು ಅಂದರೆ ನೀನೇ ಏನಾದರೂ ಮಾಡಬೇಕು. ಪ್ಲೀಸ್ ಪ್ಲೀಸ್ ಅಮ್ಮ. ಪಾಪ ನಮ್ಮ ಶಾಲು ಪಟಪಟ ಅಂತ ಮಾತಾಡ್ಕೊಂಡಿದ್ಲು. ಅವಳನ್ನ ಈ ಸ್ಥಿತಿನಲ್ಲಿ ನೋಡೋಕ್ಕೆ ನನಗಂತೂ ಆಗ್ತಿಲ್ಲಪ್ಪ, ಹೊಟ್ಟೆ ಎಲ್ಲ ಉರಿಯುತ್ತೆ. ಹ್ಞೂ ಬೇಬಿ, ನನಗಂತೂ ಶಾಲು ವಾಯ್ಸ್ ಕೇಳಬೇಕು ಅನ್ಸ್ಬಿಟ್ಟಿದೆ. ಶಾಲು, ನೀನೇನು ಯೋಚನೆ ಮಾಡಬೇಡ. ಹಗಲು ರಾತ್ರಿ ನಿನ್ನನ್ನು ಚೆನ್ನಾಗಿ ನೋಡ್ಕೋತೀನಿ.
ಆದಷ್ಟು ಬೇಗ ನೀನ್ ವಾಸಿ ಆಗೋ ಥರ ಮಾಡ್ತೀನಿ. ಹೌದು ಶಾಲು, ನೋಡು ಇವತ್ತು ಅವಳಿಗೆ ಒಂದು ಇಂಪಾರ್ಟೆಂಟ್ ಇಂಟರ್ವ್ಯೂ ಇತ್ತು. ಆಲ್ಮೋಸ್ಟ್ 2 lakhs rupees per month ಸ್ಯಾಲ್ರಿ ಗೊತ್ತಾ? ಅದನ್ನ ಬಿಟ್ಟು ಅವಳು ನಿನ್ನನ್ನು ನೋಡ್ಕೋಬೇಕು ಅಂತ ತುಂಬಾ ಆಸೆಯಿಂದ ಬಂದಿದ್ದಾಳೆ. ಎಷ್ಟೊಂದು ಒಳ್ಳೆ ಗುಣ ಅಲ್ವಾ ನಮ್ ಸಿಂಧುದು. ಶಾಲು, ಲುಕ್ ಬೇರೆನೆ ಅರ್ಥ ಕೊಡ್ತಿದೆ. ಸಿಂಧು ಹಾಗಲ್ಲ ಸಿಂಧು, ನಮ್ ಶಾಲು ನಿನ್ನ ನೋಡಿ ತುಂಬಾ ಇಂಪ್ರೆಸ್ ಆಗಿದ್ದಾಳೆ. ಅದೇ ನಿನ್ ಮನ್ಸಲ್ಲಿ ಅನ್ಕೋತಾ ಇದ್ದಿದ್ದು ಅಲ್ವಾ ಶಾಲು? ಶಾಲು, ಹಾಲ್ ಹಾಗೆ ಇದೆ, ತಗೋ ಕುಡಿ. ಕುಡಿ ಕುಡಿ ಶಾಲು, ಶಾಲು, ಕುಡಿ. ಸ್ವಲ್ಪ. ಇನ್ನೊಂದ್ ಸ್ವಲ್ಪ, ಸ್ವಲ್ಪ. ನೋಡ್ ಶಾಲು, ನಮ್ ಸಿಂಧು ನಿನ್ನ ಎಷ್ಟೊಂದ್ ಚೆನ್ನಾಗಿ ನೋಡ್ಕೋತಾ ಇದ್ದಾಳೆ. ಇಂಥವ್ರು ಮನೆಗ್ ಒಂದ್ಸತಿ ಬಂದ್ ಹೋದ್ರೇನೆ ಮನೇಲಿ ಎಷ್ಟೊಂದ್ ಖುಷಿ ಇರುತ್ತೆ. ಅಂಥದ್ರಲ್ಲಿ ಪರ್ಮನೆಂಟ್ ಆಗಿ ಇಲ್ಲೇ ಇದ್ರೆ ಎಷ್ಟ್ ಚೆನ್ನಾಗ್ ಅನ್ಸುತ್ತೆ ಅಲ್ವಾ? ಇರು ಶಾಲು, ನಾನ್ ಕರ್ಕೊಂಡು ಹೋಗ್ತೀನಿ. ಸಿಂಧು, ನೀನು ಶಾಲು ಬೆಡ್ ಎಲ್ಲ ಕ್ಲೀನ್ ಮಾಡ್ಬಿಡು ಆಯ್ತಾ? ಹಾ ಸರಿ ಅಕ್ಕ. ಬಾ ಶಾಲು, ನಿಧಾನ. ಇವಳ್ದು ಯಾವುದೋ ಬೆಡ್ನ ನಾನು ಕ್ಲೀನ್ ಮಾಡ್ಬೇಕಂತೆ. MBA ಸ್ಟೂಡೆಂಟ್ ನಾನು. ನಮ್ಮಪ್ಪ ನೋಡಿದ್ರೆ ದೊಡ್ಡ ಪಾಲಿಟಿಷಿಯನು. ಅವ್ರಿಗೇನಾದ್ರೂ ನಾನು ಈ ರೀತಿ ಕೆಲಸ ಮಾಡೋದು ಗೊತ್ತಾದ್ರೆ ನನ್ನ ಬಗ್ಗೆ ಏನು ತಿಳ್ಕೊಳಲ್ಲ. ಛೇ, ಮಾಡು ಅಂತ ಯಾರು ಹೇಳಿದ್ರು? ಇಲ್ಲಿಗೆ ಬರಲೇಬಾರ್ದಿತ್ತು. ಪ್ರೀತಿ ಎಂದರೇನು ಎಂದು ನೀನು ನನ್ನ ಕೇಳಿದೆ. ಇಲ್ಲಿಗೆ ಬರಲೇಬಾರ್ದಿತ್ತು ನೀನು. ನಿನ್ನನ್ನು ಯಾರು ಕರೆದೂ ಇಲ್ಲ. ನೀನು ಇಲ್ಲಿಂದ ತೊಲಗಿದ್ರೆ ದುಃಖ ಪಡೋರು ಅಳೋರು ಯಾರೂ ಇಲ್ಲ. ನಂದು ಅಳೋ ಕ್ಯಾರೆಕ್ಟರ್ ಅಲ್ಲ, ಅಳಿಸೋ ಕ್ಯಾರೆಕ್ಟರ್. ಒಂದು ಸಾರಿ ನನ್ನ ಮೇಲೆ ಹಾಕಿ ನೀನು ತಪ್ಪಿಸ್ಕೊಂಡಿದ್ಯಾ. ಈ ಸಾರಿ ಸರಿಯಾಗಿ ಬಂದಿದ್ದೀನಿ, ಸೋಲೋ ಮಾತೇ ಇಲ್ಲ. ಅಭಿ, ಸರಿಯಾಗಿ ಕೇಳಿಸ್ಕೊ. ನರ್ಕ ಬೇರೆಲ್ಲೂ ಇಲ್ಲ, ಇಲ್ಲೇ ಇದೇ ಮನೆಯಲ್ಲಿದೆ. ನಾನು ನಿನ್ನ ಹೆಂಡತಿಯಾಗಿ ಈ ಮನೆ ಕಾಲಿಟ್ಟಾಗಿಂದ ನೀನು ಸಾಯೋವರೆಗೂ ನರ್ಕ ಅನುಭವಿಸ್ಬೇಕು. ಆ ರೀತಿ ನಾನು ಮಾಡ್ತೀನಿ. ಹಾಯ್ ಶಾಲಿನಿ, ಬಾ. ಏನಬಿ, ಬಂದ ತಕ್ಷಣ ಸಿಂಧು ಜೊತೆ ಆಲ್ರೆಡಿ ಹರಟೆ ಶುರುನಾ? ನಾನು ಶಾಲಿನಿಗೆ ವಿಶ್ ಮಾಡೋಣ ಅಂತ ಬಂದೆ. ಬಾ ಶಾಲಿನಿ, ಟೇಕ್ ಕೇರ್. ಶಾಲಿನಿ, ಇಲ್ಲಿ ಸೊಳ್ಳೆಗಳ ಕಾಟ ಜಾಸ್ತಿ ಆಗೋಗ್ಬಿಟ್ಟಿದೆ. ಸೊಳ್ಳೆ ಬತ್ತಿ ಹಚ್ಚಿ ಮನೆಯಿಂದ ಓಡಿಸುತ್ತಾನೆ. ಏನಮ್ಮ ನೀನು? ಟೇಕ್ ಕೇರ್. ಬಾಯ್ ಬಾಯ್. ಅದಕ್ಕೆ ಬಾಯ್ ಸೊಳ್ಳೆ ಸಿಂಧು. ಹ್ಞೂ ಸಿಂಧು, ಈ ಮನೇಲಿ ಸೊಳ್ಳೆ ಜಾಸ್ತಿ ಇದೆ. ಅಭಿ ಹೇಳಿದ್ ಸರಿನೇ. ಅಯ್ಯೋ ಅಕ್ಕ, ಇವಳು ಯಾಕೆ ಹಿಂಗ್ ನಗ್ತಾ ಇದ್ದಾಳೆ? ಬಾ.
ಬರೀ ನಾಟಕ ಆಡ್ಕೊಂಡು ಬರೋದೇ ಆಗೋಯ್ತು ಸಿಂಧು ಜೀವನ. ಹೋಗೋಣ. ಹಾಂ, ರಾಜೇಶ್ ಕಾಲ್ ಮಾಡಿದ್ದಾನೆ. ಅಂಕಲ್ ಹೇಗಿದ್ರು ಆಫೀಸ್ಗೆ ಹೋಗ್ತಾ ಇದ್ದೀವಲ್ಲ, ಅಲ್ಲೇ ಮಾತಾಡಿಸಿ. ಇದು ಆಫೀಸ್ ವಿಷಯ ಅಲ್ಲ ಅಭಿ. ನಾನು ಫೋನ್ ಮಾಡಿದ್ದೆ, ಬ್ಯುಸಿ ಇದ್ದ, ಕಾಲ್ ಮಾಡ್ತೀನಿ ಅಂದ. 2 ನಿಮಿಷ ಮಾತಾಡ್ಬಿಡ್ತೀನಿ. ಹಲೋ ರಾಜೇಶ್. ಹೇಳಿ ಸರ್. ಈಗ ಒಂದು 2 ನಿಮಿಷ ಫ್ರೀ ಇದೆಯಾ? ಮಾತಾಡ್ಬೋದಾ? ಹಾಂ, ಫ್ರೀನೇ ಇದ್ದೀನಿ, ಹೇಳಿ ಸರ್. ಅದು ಸ್ವಲ್ಪ ಪರ್ಸ್ನಲ್ ವಿಷಯ. ಹೇಗೆ ಶುರು ಮಾಡಬೇಕು ಗೊತ್ತಾಗ್ತಾ ಇಲ್ಲ. ಸರ್, ನೀವು ನನಗೆ ಕೆಲಸ ಕೊಟ್ಟವರು, ನೀವೇ ಈ ಥರ ಅಂದರೆ ಹೇಗೆ ಸರ್? ಹೇಳಿ ಸರ್. ತುಂಬ ಸೂಕ್ಷ್ಮವಾದ ವಿಷಯ. ನಾನು ಹೆಣ್ಣೆತ್ತು ತಂದೆ. ನೇರವಾಗೇ ಹೇಳ್ತೀನಿ, ನಮ್ಮ ಮಗಳು ಪ್ರೀತಿನ ನಿನಗೆ ತೋರಿಸೋಣ ಅಂತ. ಪ್ರೀತಿ ಎಂದರೇನು ಎಂದು ನೀನು ನನ್ನ ಕೇಳಿದೆ. ನಮ್ಮ ಮಗಳು ಪ್ರೀತಿನ ನಿನಗೆ ತೋರಿಸೋಣ ಅಂತ. ಅಲ್ಲ ಸರ್, ನೀವು ಸರಿಯಾಗಿ ಯೋಚನೆ ಮಾಡೇ ನಿರ್ಧಾರ ತೊಗೊಂಡಿದ್ದೀರಾ ಸರ್? ಮನುಷ್ಯ ಒಳ್ಳೆನಾಗಿರ್ಬೇಕಷ್ಟೆ. ನನಗೆ ಈ ಯೋಚನೆ ಈಗ ಬಂದಿದ್ದಲ್ಲಪ್ಪ. ನಾನು ನಿನ್ನ ಗಮನಿಸಿ ನೀನೇನು ಅಂತ ಗೊತ್ತಾಗೋ ತನಕ ಯೋಚನೆ ಮಾಡಿ ಈ ನಿರ್ಧಾರಕ್ಕೆ ಬಂದಿದ್ದೀನಿ. ಸರ್, ನೀವು ತುಂಬ ಒಳ್ಳೆಯವರು ಸರ್. ನನ್ನಂಥ ಅನಾಥನ ಗಮನಿಸಿ ನಿಮ್ಮ ಮಗಳನ್ನ ಕೊಟ್ಟು ಮದುವೆ ಮಾಡಿದ್ರೆ ಚೆನ್ನಾಗಿ ನೋಡ್ಕೋತೀನಿ ಅಂತ ನಂಬಿಕೆ ಇಟ್ಟಿದ್ದೀರಲ್ಲ ಸರ್. ಆದರೂ ನೀವೆಲ್ಲಿ, ನಾನೆಲ್ಲಿ ಸರ್? ಇವೆಲ್ಲ ಮನುಷ್ಯತ್ವದ ಮುಂದೆ ನಿಲ್ಲಲ್ಲ. ಒಂದು ಮಾತು ನೇರವಾಗಿ ಕೇಳ್ತೀನಿ, ನಿನಗಿಷ್ಟ ಇಲ್ಲ ಅಂದರೆ ಹೇಳು, ನಾನು ಮುಂದುವರ್ಸಲ್ಲ. ಬಲವಂತನೂ ಇಲ್ಲ. ನಿನ್ನ ಅನಿಸಿಕೆ ಹೇಳು, ಆಮೇಲೆ ಮುಂದಿದ್ದು ಮಾತಾಡೋಣ. ಕರೆದು ಹೆಣ್ಣು ಕೊಡ್ತೀನಿ ಅಂತ ಹೇಳ್ತಾ ಇದ್ದೀರಾ ಸರ್? ಇದು ನೀವು ನಮ್ಮ ಮೇಲೆ ಇಟ್ಟಿರೋ ನಂಬಿಕೆ ತೋರಿಸ್ತಾ ಇದೆ. ಆದರೂ ಪ್ರೀತಿನೂ ಒಂದು ಮಾತು ಕೇಳಿ ಸರ್. ಅವಳು ನನ್ನ ಮಗಳು. ನಾನು ಹಾಕಿದ ಗೆರೆ ದಾಟಲ್ಲ. ನೀನು ಒಂದ್ಸಲ ನಮ್ಮ ಮನೆಗೆ ಬಾ, ನೀನು ಪ್ರೀತಿನ ನೋಡು, ಅವಳು ನಿನ್ನ ನೋಡಲಿ, ಆಮೇಲೆ ಮಾತು ಮುಂದುವರ್ಸೋಣ. ಈಗಲೇ ಒಪ್ಪಿಗೆ ಕೊಡ್ಬೇಕಂತೇನಿಲ್ವಲ್ಲ. ಸರ್, ನನ್ನ ಪ್ರೀತಿಯವ್ರನ್ನ ನೋಡಿದ್ದೀನಿ ಸರ್. ಅಲ್ಲ ರಾಜೇಶ್, ಹಾಗೆ ನೋಡೋದು ಬೇರೆ, ಈ ಥರ ಒಂದು ಫಾರ್ಮಲ್ ಆಗಿ ನೋಡೋದು ಬೇರೆ. ಸರ್, ತುಂಬ ಗೌರವ ಕೊಡ್ತಾ ಇದ್ದೀರಾ ಸರ್. ತುಂಬ ಸಂತೋಷ ಆಗ್ತಾ ಇದೆ. ಅಂದರೆ ನಿನ್ನ ಕಡೆಯಿಂದ ಹೆಣ್ಣು ನೋಡೋ ಕಾರ್ಯಕ್ರಮಕ್ಕೆ ಒಪ್ಪಿಗೆ ಅಂತ ಅನ್ಕೋಬೋದಾ? ಹ್ಞೂ ಸರ್. ಥ್ಯಾಂಕ್ಸ್ ಕಣಪ್ಪ. ನಾನು ಹೇಳ್ತೀನಿ, ಮನೆಗೆ ಬಂದ್ಬಿಡು, ಸರಿನಾ? ಸರಿ ಸರ್.